ನಮಸ್ಕಾರ ಸ್ನೇಹಿತರೆ, ನಮ್ಮ ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಸ್ವಾಗತ. ನಾವು ದಿನವಿಡೀ ಗಡಿಯಾರದ ಮುಳ್ಳನ್ನು ನೋಡುತ್ತಾ ಸಮಯ ಓಡುತ್ತಿದೆ ಎಂದು ಅಂದುಕೊಳ್ಳುತ್ತೇವೆ. ಕಳೆದು ಹೋದ ಸಮಯ ವಾಪಸ್ ಬರಲ್ಲ ಅಂತ ನಮಗೆ ಗೊತ್ತು. ಆದರೆ ಆಧುನಿಕ ವಿಜ್ಞಾನ ಮತ್ತು ಭೌತಶಾಸ್ತ್ರದ ಪ್ರಕಾರ ಸಮಯ ಎನ್ನುವುದು ನಾವಂದುಕೊಂಡಷ್ಟು ಸರಳವಾಗಿಲ್ಲ. ಸಮಯ ಎನ್ನುವುದು ಒಂದು ಭ್ರಮೆ. ಅದನ್ನು ನಿಲ್ಲಿಸಬಹುದು, ನಿಧಾನ ಮಾಡಬಹುದು, ಅಷ್ಟೇ ಅಲ್ಲ, ಭವಿಷ್ಯಕ್ಕೆ ಪ್ರಯಾಣ ಕೂಡ ಮಾಡಬಹುದು ಎಂದರೆ ನೀವು ನಂಬುತ್ತೀರಾ? ಹೌದು, ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರ ಪ್ರಕಾರ ಟೈಮ್ ಟ್ರಾವೆಲ್ ಅಥವಾ ಕಾಲದ ಪ್ರಯಾಣ 100% ಸಾಧ್ಯ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಸಮಯದ ಆಳದಲ್ಲಿ ಅಡಗಿರುವ, ನಿಮ್ಮ ಮೆದುಳನ್ನೇ ನಡುಗಿಸುವ ಅತ್ಯಂತ ಆಘಾತಕಾರಿ ಮತ್ತು ನಿಗೂಢ ರಹಸ್ಯಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ಸುದೀರ್ಘವಾಗಿ ತಿಳಿಯೋಣ. ನಮಗೆಲ್ಲರಿಗೂ ಸಮಯ ಎನ್ನುವುದು ಎಲ್ಲರಿಗೂ ಒಂದೇ ಸಮನಾಗಿ ಓಡುತ್ತದೆ ಎನಿಸುತ್ತದೆ. ಭಾರತದಲ್ಲೂ ಅದೇ 1 ಗಂಟೆ, ಅಮೆರಿಕದಲ್ಲೂ ಅದೇ 1 ಗಂಟೆ. ಆದರೆ ಐನ್ಸ್ಟೈನ್ ಅವರ ಥಿಯರಿ ಆಫ್ ರಿಲೇಟಿವಿಟಿ ಪ್ರಕಾರ ಜಗತ್ತಿನಲ್ಲಿ ಎಲ್ಲರಿಗೂ ಸಮಯ ಒಂದೇ ತರಹ ಇರುವುದಿಲ್ಲ. ನೀವು ಎಲ್ಲಿದ್ದೀರಾ ಮತ್ತು ಎಷ್ಟು ವೇಗವಾಗಿ ಚಲಿಸುತ್ತಿದ್ದೀರಾ ಎನ್ನುವುದರ ಮೇಲೆ ಸಮಯದ ವೇಗ ನಿರ್ಧಾರವಾಗುತ್ತದೆ. ಇದನ್ನು ಟೈಮ್ ಡೈಲೇಷನ್ ಅಥವಾ ಕಾಲದ ಹಿಗ್ಗುವಿಕೆ ಎನ್ನಲಾಗುತ್ತದೆ. ಉದಾಹರಣೆಗೆ, ನೀವು ಭೂಮಿಯ ಮೇಲೆ ಒಂದು ಗಡಿಯಾರ ಇಟ್ಟು ಮತ್ತೊಂದು ಗಡಿಯಾರವನ್ನು ಬಾಹ್ಯಾಕಾಶದಲ್ಲಿರುವ ಸ್ಯಾಟಲೈಟ್ನಲ್ಲಿ ಇಟ್ಟರೆ, ಬಾಹ್ಯಾಕಾಶದಲ್ಲಿರುವ ಗಡಿಯಾರ ಭೂಮಿಯ ಮೇಲಿರುವ ಗಡಿಯಾರಕ್ಕಿಂತ ವೇಗವಾಗಿ ಓಡುತ್ತದೆ. ಹೌದು, ಭೂಮಿಯ ಗುರುತ್ವಾಕರ್ಷಣೆ ಹೆಚ್ಚಿರುವ ಕಡೆ ಸಮಯ ನಿಧಾನವಾಗಿ ಚಲಿಸಿದರೆ, ಗುರುತ್ವಾಕರ್ಷಣೆ ಕಡಿಮೆಯಿರುವ ಬಾಹ್ಯಾಕಾಶದಲ್ಲಿ ಸಮಯ ಅತ್ಯಂತ ವೇಗವಾಗಿ ಓಡುತ್ತದೆ. ಅಂದರೆ ನೀವು ಭೂಮಿಯಿಂದ ದೂರ ಹೋದಂತೆ ನಿಮ್ಮ ವಯಸ್ಸಾಗುವ ವೇಗ ಕೂಡ ಬದಲಾಗುತ್ತದೆ. ಇದನ್ನು ಇನ್ನೂ ಆಳವಾಗಿ ಅರ್ಥಮಾಡಿಕೊಳ್ಳಲು ವಿಜ್ಞಾನಿಗಳು ಒಂದು ಅದ್ಭುತವಾದ ಪ್ರಯೋಗವನ್ನು ಯೋಚಿಸಿದ್ದಾರೆ. ಅದನ್ನೇ ಟ್ವಿನ್ ಪ್ಯಾರಡಾಕ್ಸ್ ಅಥವಾ ಅವಳಿ ಮಕ್ಕಳ ರಹಸ್ಯ ಎನ್ನಲಾಗುತ್ತದೆ. ಒಂದೇ ವಯಸ್ಸಿನ 2 ಅವಳಿ ಮಕ್ಕಳಿದ್ದಾರೆ ಎಂದು ಕಲ್ಪಿಸಿಕೊಳ್ಳಿ. ಅದರಲ್ಲಿ ಒಬ್ಬನನ್ನು ಭೂಮಿಯಲ್ಲೇ ಬಿಟ್ಟು ಮತ್ತೊಬ್ಬನನ್ನು ಬೆಳಕಿನ ವೇಗದಲ್ಲಿ ಚಲಿಸುವ ಅತ್ಯಂತ ಆಧುನಿಕ ರಾಕೆಟ್ಗೆ ಕೂರಿಸಿ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗುತ್ತದೆ. ಆತ ಬಾಹ್ಯಾಕಾಶದಲ್ಲಿ ಕೇವಲ 5 ವರ್ಷ ಪ್ರಯಾಣ ಮಾಡಿ ಭೂಮಿಗೆ ವಾಪಸ್ ಬಂದಾಗ ಒಂದು ಜಾಗತಿಕ ಪವಾಡ ನಡೆದಿರುತ್ತದೆ. ಭೂಮಿಯಲ್ಲಿದ್ದ ಆತನ ಸಹೋದರನಿಗೆ 50 ವರ್ಷ ವಯಸ್ಸಾಗಿ ಮುದುಕನಾಗಿರುತ್ತಾನೆ. ಆದರೆ ಬಾಹ್ಯಾಕಾಶಕ್ಕೆ ಹೋಗಿ ಬಂದವನಿಗೆ ಕೇವಲ 5 ವರ್ಷ ಮಾತ್ರ ವಯಸ್ಸಾಗಿರುತ್ತದೆ. ಹೌದು, ಬೆಳಕಿನ ವೇಗಕ್ಕೆ ಹತ್ತಿರವಾಗಿ ಚಲಿಸಿದಾಗ ಸಮಯ ಅತ್ಯಂತ ನಿಧಾನವಾಗಿ ಬಿಡುತ್ತದೆ. ಇದರರ್ಥ ಬಾಹ್ಯಾಕಾಶಕ್ಕೆ ಹೋದ ವ್ಯಕ್ತಿ ತನ್ನ ಸೋದರನ ಭವಿಷ್ಯತ್ ಕಾಲಕ್ಕೆ, ಅಂದರೆ ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಮಾಡಿದ್ದಾನೆ ಎಂದರ್ಥ. ಬಾಹ್ಯಾಕಾಶದಲ್ಲಿರುವ ನಮ್ಮ ಗಗನಯಾತ್ರಿಗಳು ಈಗಾಗಲೇ ಈ ಟೈಮ್ ಟ್ರಾವೆಲ್ ಅನ್ನು ಅನುಭವಿಸುತ್ತಿದ್ದಾರೆ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಇರುವ ವಿಜ್ಞಾನಿಗಳು ಭೂಮಿಗಿಂತ ಅತಿ ಹೆಚ್ಚು ವೇಗದಲ್ಲಿ ಬಾಹ್ಯಾಕಾಶದಲ್ಲಿ ಸುತ್ತುತ್ತಿರುತ್ತಾರೆ. ಈ ಕಾರಣದಿಂದ ಅವರು ಭೂಮಿಗೆ ವಾಪಸ್ ಬಂದಾಗ ಭೂಮಿಯ ಮೇಲಿರುವವರಿಗಿಂತ ಕೆಲವು ಮಿಲಿಸೆಕೆಂಡುಗಳಷ್ಟು ಭವಿಷ್ಯದಲ್ಲಿ ಬದುಕುತ್ತಿರುತ್ತಾರೆ. ಅಂದರೆ ಅವರು ತಾಂತ್ರಿಕವಾಗಿ ಭವಿಷ್ಯದ ಕಾಲಕ್ಕೆ ಪ್ರಯಾಣ ಮಾಡಿರುತ್ತಾರೆ. ಇನ್ನು ಬ್ರಹ್ಮಾಂಡದ ಅತ್ಯಂತ ನಿಗೂಢ ವಸ್ತು ಎಂದರೆ ಬ್ಲಾಕ್ ಹೋಲ್ ಅಥವಾ ಕೃಷ್ಣಬಿಲ. ಇದರ ಗುರುತ್ವಾಕರ್ಷಣ ಶಕ್ತಿ ಎಷ್ಟು ಭಯಾನಕವಾಗಿರುತ್ತದೆ ಎಂದರೆ ಅದರ ಹತ್ತಿರ ಹೋದರೆ ಬೆಳಕು ಕೂಡ ವಾಪಸ್ ಬರಲು ಸಾಧ್ಯವಿಲ್ಲ. ಈ ತೀವ್ರ ಗುರುತ್ವಾಕರ್ಷಣೆಯ ಕಾರಣದಿಂದ ಬ್ಲಾಕ್ ಹೋಲ್ನ ಸುತ್ತಮುತ್ತ ಸಮಯ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ. ನೀವು ಬ್ಲಾಕ್ ಹೋಲ್ ಹತ್ತಿರ ಕೇವಲ 1 ಗಂಟೆ ಕಳೆದು ಬಂದರೆ, ಭೂಮಿಯ ಮೇಲೆ 100 ವರ್ಷಗಳು ಕಳೆದು ಹೋಗಿರುತ್ತವೆ. ನಿಮ್ಮ ಕಣ್ಣೆದುರೇ ಇಡೀ ಭೂಮಿಯ ಭವಿಷ್ಯ ಬದಲಾಗಿರುತ್ತದೆ. ಇಷ್ಟೆಲ್ಲ ಇರುವಾಗ ನಾವು ಭೂತಕಾಲಕ್ಕೆ ಅಂದರೆ ಪಾಸ್ಟ್ಗೆ ಹೋಗಲು ಸಾಧ್ಯವೇ ಎಂದು ನೀವು ಕೇಳಬಹುದು. ವಿಜ್ಞಾನದ ಪ್ರಕಾರ ಭೂತಕಾಲಕ್ಕೆ ಹೋಗುವುದು ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ. ಇದಕ್ಕೆ ವಿಜ್ಞಾನಿಗಳು ಗ್ರ್ಯಾಂಡ್ಫಾದರ್ ಪ್ಯಾರಡಾಕ್ಸ್ ಎಂಬ ಉದಾಹರಣೆ ನೀಡುತ್ತಾರೆ. ಒಂದು ವೇಳೆ ನೀವು ಟೈಮ್ ಮಷಿನ್ ಮಾಡಿಕೊಂಡು ನಿಮ್ಮ ತಾತ ಚಿಕ್ಕ ವಯಸ್ಸಿನವನಾಗಿದ್ದ ಕಾಲಕ್ಕೆ ಹಿಂದಕ್ಕೆ ಹೋಗಿ ಯಾವುದೋ ಅಪಘಾತದಲ್ಲಿ ನಿಮ್ಮ ತಾತ ಸಾಯುವಂತೆ ಮಾಡಿದರೆ ಏನಾಗುತ್ತದೆ? ನಿಮ್ಮ ತಾತನೇ ಬದುಕದಿದ್ದರೆ ನಿಮ್ಮ ತಂದೆ ಹುಟ್ಟುತ್ತಿರಲಿಲ್ಲ. ನಿಮ್ಮ ತಂದೆಯೇ ಇಲ್ಲದಿದ್ದರೆ ನೀವು ಹೇಗೆ ಹುಟ್ಟಲು ಸಾಧ್ಯ? ನೀವು ಹುಟ್ಟದೇ ಇದ್ದರೆ ಟೈಮ್ ಮಷಿನ್ ಕಂಡುಹಿಡಿದು ಹಿಂದಕ್ಕೆ ಹೋಗಿ ತಾತನನ್ನು ಕೊಂದವರು ಯಾರು? ಈ ಪ್ರಶ್ನೆಗೆ ವಿಜ್ಞಾನದಲ್ಲೂ ಉತ್ತರವಿಲ್ಲ. ಇದೇ ಕಾರಣಕ್ಕೆ ಸಮಯವನ್ನು ಒಂದು ರಹಸ್ಯದ ಜಾಲ ಎನ್ನಲಾಗುತ್ತದೆ. ಸಮಯ ಎನ್ನುವುದು ಕೇವಲ ಗಡಿಯಾರದ ಮುಳ್ಳಲ್ಲ, ಅದು ನಮ್ಮ ಬ್ರಹ್ಮಾಂಡದ 4ನೇ ಆಯಾಮ. ನಾವು ಪ್ರತಿಯೊಬ್ಬರೂ ಪ್ರತಿ ಸೆಕೆಂಡ್ ಭವಿಷ್ಯದ ಕಡೆಗೆ ಪ್ರಯಾಣ ಮಾಡುತ್ತಲೇ ಇದ್ದೇವೆ. ನಮ್ಮ ಆಲೋಚನೆಗಳು ಮತ್ತು ನಮ್ಮ ವೇಗ ನಮ್ಮ ಸಮಯವನ್ನು ನಿರ್ಧರಿಸುತ್ತವೆ. ಇಂತಹ ಅದ್ಭುತವಾದ ಸಮಯದ ರಹಸ್ಯದ ಬಗ್ಗೆ ನಿಮಗೇನೆನಿಸಿತು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಪ್ಪದೆ ತಿಳಿಸಿ.
ಈ ಮಾಹಿತಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹದ್ದೇ ರೋಮಾಂಚನಕಾರಿ ಸೈನ್ಸ್ ರಹಸ್ಯಗಳಿಗಾಗಿ ನಮ್ಮ ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.